ಸರಿ, ಯಾರು ಜಾಸ್ತಿ ಅಳ್ಳಾಕತ್ತಾರ ನಿನ್ನ ಅಂತ್ಯ ಸಂಸ್ಕಾರ ಮಾಡಾಗ? ಜಾಸ್ತಿ ಯಾರು ಅಳ್ಳಾಕತ್ತಾರ? ಅಪ್ಪ? ಮಗ ಅಳ್ಳಾಕತ್ತಾನ. ಸರಿ, ಆ ನಿನ್ನ ಮಗನ ಮುಖ ನೋಡು, ಅವನ ಕಣ್ಣಾಗ ನೋಡು. ಅವ ಈ ಜನ್ಮದಾಗ ನಿನ್ನ ಹೊಟ್ಯಾಗ ಯಾರೇ ಹುಟ್ಟಿ ಬಂದಾರ ಅಂತ ಮುಖದವರು, ಅಂತ ಕಣ್ಣಿನವರು? ನೋಡು, ದಿಟ್ಟೇಶ್ ನೋಡು ಅವನ ಮುಖ. ಯಾರು ಹುಟ್ಟಿ ಬಂದಾರ? ಸೌಂದರ್ಯ? ಶಾಂಭವಿ. ಓಕೆ. ನಿನ್ನ ಹಿಂದಿನ ಜನ್ಮದಾಗಿ ನಿನ್ನ ಮಗ ಈ ಜನ್ಮದಾಗ ಶಾಂಭವಿ ಆಗಿ ಹುಟ್ಟಿ ಬಂದಾಳ. ಸ್ವಲ್ಪ ಬುದ್ಧಿ ಕಡಿಮೆ ಐತಂತಿರಲ್ಲ, ಅದೇ ಹುಡುಗ? ಅದೇ ಹುಡುಗ? ನೋಡು, ಹಿಂದಿನ ಜನ್ಮದಾಗ ನಿನ್ನ ಮಗ ನಿನ್ನ ಸಾವಾಗಾಗ ಅಳ್ಳಾಕತ್ತಾನಲ್ಲ, ಅವ ಹೊಳ್ಳಿ ಈ ಜನ್ಮದಾಗ ನಿನಗ ಶಾಂಭವಿ ಆಗಿ ಹುಟ್ಟಿ ಬಂದಾಳ ಅಲ್ಲ? ಯಾಕೆ ಅವಳು ಹಂಗ ಅರ್ಧ ಬುದ್ಧಿ ತಗೊಂಡು ಯಾಕೆ ಹುಟ್ಟಾಳ? ಆ ಜನ್ಮದಾಗೂ ನಿನ್ನ ಮಗನಿಗೆ ಏನಾರ ಅರ್ಧ ಬುದ್ಧಿ ಇತ್ತ? ನೋಡು, ಆ ಜನ್ಮದಾಗೂ ನಿನ್ನ ಮಗ ಅರ್ಧ ಬುದ್ಧಿಯವ ಇದ್ನ? ಅರ್ಧ ಬುದ್ಧಿಯವನೇ ಅದಾನ? ಈ ಜನ್ಮದಾಗ ಹೆಂಗ್ ಶಾಂಭವಿ ಅರ್ಧ ಬುದ್ಧಿ ಹಾಕದಾಳ ಹಂಗೆ ಅದಾನ ಅವನು ಆ ಜನ್ಮದಾಗ? ಓಕೆ, ಸರಿ. ಅಲ್ಲ, ನಿನ್ನ ಜೊತೆ ಹೊಳ್ಳಿ ಹುಟ್ಟಿ ಬಂದಾನ ಈ ಜನ್ಮದಾಗ. ಯಾಕೆ ಅವ ಅರ್ಧ ಬುದ್ಧಿಯವ ಇರ್ಲಾಕ ಏನ್ ಕಾರಣ? ಏನಾರ ಕಾರಣ ಐತಾ ಅದಕ್ಕ? ಅರ್ಧ ಬುದ್ಧಿಯವ ಯಾಕವ ನಿನ್ನ ಮಗನಾಗಿ ಹುಟ್ಟ್ಯಾನ ಹೋದ ಜನ್ಮದಾಗ? ಆಮೇಲೆ ಮತ್ತೆ ಈ ಜನ್ಮದಾಗೂ ಯಾಕೆ ನಿನ್ನ ಮಗಳಾಗಿ ಹುಟ್ಟ್ಯಾಳ? ಅರ್ಧ ಬುದ್ಧಿ ತಗೊಂಡು ಯಾಕೆ ಹುಟ್ಟ್ಯಾಳ? ಅದಕ್ಕೆ ಏನಾರ ಕಾರಣ ಐತೆ? ನೀ ಏನಾರ ಪಾಪ ಮಾಡಿಯೋ ಏನು? ಅದು ನಿನ್ನ ಮಗಳು, ನಿನ್ನ ಮಗ ಅದೇನಾರ ಪಾಪ ಮಾಡೈತ? ಹೇಳ್ತಾ ಹೋಗು ನನಗ. ಏನೇನ್ ಕಾಣಿಸ್ಲಾತೈತಿ ನಿನಗ? ಓ, ನೋಡು, ಏನ್ ಬಡಿಲಾತೈತಿ? ಕಟ್ಟಿಗೆ ರಾಡ್. ಓಕೆ, ರಾಡ್ ಬಡಿಲಾತೈತಿ. ಓಕೆ, ಅವನ ತಲೆ ಮೇಲೆ ರಾಡ್ ಬಿದ್ದೈತಿ. ರಾಡ್ ಅವನ ತಲೆಗೆ ಬಡ್ದೈತೆ. ಓಕೆ, ಸರಿ. ಅದರದಿಂದ ಅವನ ತಲೆ ಸ್ವಲ್ಪ ಓಕೆ ಮಂದಾಗೈತಿ. ಸರಿ. ಅವಂದ ಆ ಜನ್ಮದಾಗೂ ಮದುವೆ ಆಗಿರ್ಲಿಲ್ಲ ನೋಡ್ರಿ. ಆ ಜನ್ಮದಾಗ ಅವ್ನ ಮಂದ ಇರೋ ಕಾರಣಕ್ಕ, ಅರ್ಧ ಬುದ್ಧಿ ಇರೋ ಕಾರಣಕ್ಕೆ ಏನಾದ್ರೂ ಮದುವೆ ಆಗಿತ್ತ ನಿಮ್ಮ ಮಗಂದು? ನಿಮ್ಮ ಡೆತ್ ಆಗಿ ನಿಮ್ಮ ಅಂತ್ಯ ಸಂಸ್ಕಾರದ ಬೆಲೆ ನಿಂತು ಅಳ್ಳಾಕತ್ತಾನವ. ಆ ಸಮಯಕ್ಕೆ ಬರ್ರಿ. ಅವ್ನ ಮದುವೆ ಆಗಿತ್ತ ಆ ಜನ್ಮ ಒಳಗ? ಇಲ್ಲ, ಆಗಿಲ್ಲ. ಓಕೆ, ನೀವು ನೋಡು, ನಿಮ್ಮ ಅಂತ್ಯ ಸಂಸ್ಕಾರ ಆಗ ಚಿಂತೆ ಐತಿ. ಏನ್ ಚಿಂತೆ ಐತಿ? ನಿಮ್ಮ ಮಂದ ಬುದ್ಧಿ ಮಗನ್ ಬಿಟ್ಟು ಹೊಂಟ್ರಿ. ಸರಿ, ಅದೇ ಮಂದ ಬುದ್ಧಿ ಮಗನೇ ಮತ್ ಹೊಳ್ಳಿ ನಿಮಗೀಗ ಈ ಜನ್ಮದಾಗೂ ಹೊಳ್ಳಿ ಹುಟ್ಟಿ ಬಂದಾನ ಅಲ್ಲ? ಹೊಳ್ಳಿ ಹೆಣ್ಣು ಹುಡುಗಾಗಿ ಹುಟ್ಟಿ ಬಂದಾನ. ಈ ಜನ್ಮದಾಗೂ ಮಂದ ಬುದ್ಧಿನೇ ತಗೊಂಡು ಹುಟ್ಟಿ ಬಂದಾನ. ಅದು ಟ್ರೋಮಾ ಇರ್ತೈತಿ. ಅವರು ಹಿಂದಿನ ಜನ್ಮದ ಟ್ರೋಮಾ ಈ ಜನ್ಮಕ್ಕೂ ಅವರು ತಗೊಂಡು ಬರ್ತಾರ. ಓಕೆ, ಸರಿ. ಓಂ ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವಾಗ ಕೇಳಿಸ್ಕೊಂಡ್ರಲ್ವಾ, ಈ ಜನ್ಮದಲ್ಲಿ ಅವ್ರ ಮಗಳು ವಯಸ್ಸು ದೊಡ್ಡದಿದೆ, ಆದರೆ ಬುದ್ಧಿ ಮಾತ್ರ ಚಿಕ್ಕದಿದೆ, ಮಂದ ಬುದ್ಧಿ. ಅವಳಿಗೆ ಮದುವೆನೂ ಆಗಿಲ್ಲ. ಮಂದ ಬುದ್ಧಿ ಇದ್ದರೆ ಅಂದರೆ ಚೆನ್ನಾಗಿರೋರನ್ನೇ ಇವಾಗ ಮದುವೆ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ಅವ್ರ ಅಮ್ಮ ಯಾಕೆ ಈ ಥರ ಇದ್ದಾಳೆ ಅಂತ ಪೂರ್ವ ಜನ್ಮದಲ್ಲಿ ಹೋಗಿ ಅವ್ರ ಅಮ್ಮನೇ ನೋಡಿರೋದು, ಆಗ ಗೊತ್ತಾಗಿರೋದು ಯಾಕೆ ಬುದ್ಧಿ ಕಡಿಮೆ ಇರೋದು ಹುಟ್ಟಿದೆ ಮಗಳು ಅಂತ. ಅದು ಮನೆ ಬೀಳ್ತಾ ಇರೋವಾಗ ಏನೋ ರಾಡ್ ಬಿದ್ದಿದೆ. ಮಗ ಅದು ಹಿಂದಿನ ಜನ್ಮದಲ್ಲಿ ಹುಡುಗ, ಈ ಜನ್ಮದಲ್ಲಿ ಹುಡುಗಿ. ಅದನ್ನ ಯಾಕೆ ಅವಳು ಹಿಂದಿನ ಜನ್ಮಕ್ಕೆ ಬಿಟ್ಟು ಬರಬೇಕಾಗಿತ್ತಲ್ವ ಆ ಮಂದ ಬುದ್ಧಿನ? ಈ ಜನ್ಮಕ್ಕೂ ಯಾಕೆ ತಗೊಂಡು ಬಂದರು ಅನ್ನೋದೇ ಇಲ್ಲಿ ನಮಗೆ ಬೇಕಾಗಿರೋದು. ಓಕೆ, ಟ್ರೋಮಾ ಅಂದರೆ ಏನು? ಆಘಾತನ ಎಲ್ಲ ಸೋಲ್ಗಳು
ಜನ್ಮ ಜನ್ಮಕ್ಕೂ ಹಾಗೆ ತಗೊಂಡು ಹೋಗ್ತಾ ಇರುತ್ತೆ. ಏನು ಆಘಾತ ಅಂದರೆ ನಿಮಗೆ ಈ ಜನ್ಮದಲ್ಲಿ ಏನೋ ಒಂದು ತೊಂದರೆ ಇದೆ ಅಂದ್ಕೊಳ್ಳಿ. ಆಘಾತ ತೊಂದರೆ ಅಂದರೆ ಜಾಸ್ತಿ ಟೈಮ್ ಇರುತ್ತಲ್ಲ, ಬಿಮಾರಿ ಆಗಿರ್ಬೋದು. ಅಥವಾ ಆಘಾತ ಅಂದರೆ ನೋಡಿ, ಒಂದು ಹುಡುಗಿನ ರೇಪ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಆ ಹುಡುಗಿ ಕೂಡ ನೆಕ್ಸ್ಟ್ ಜನ್ಮದಲ್ಲಿ ಹೋದರೆ ಭಯ ಮಾಡ್ತಾ ಇರ್ತಾಳೆ, ಭಯ ಆಗ್ತಾ ಇರುತ್ತೆ. ಯಾರ ಜೊತೆನೂ ಬೆರೆಯೋಕ್ಕಾಗಲ್ಲ ಅವಳಿಗೆ. ಆ ಥರ ಒಂದು ಟ್ರಾಮಾ, ಆಘಾತ. ಯಾವುದೇ ಒಂದು ಆಘಾತ ಆದರೆ ಅದನ್ನು ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಸೇವ್ ಆಗಿಬಿಡುತ್ತೆ. ಓಕೆ, ಅದು ಹೊರಗಡೆ ತೆಗಿಯೋಕ್ಕಾಗಲ್ಲ. ಅದನ್ನು ಅವರು ಕಟ್ಕೊಂಡು ಬರ್ತಾ ಇರ್ತಾರೆ. ಒಂದು ಹುಡುಗಿಗೆ ಅವಳ ಪೂರ್ವಜನ್ಮದಲ್ಲಿ ಮಂಡುಬಟ್ಟು ಕೈ ಕಟ್ಟಾಗಿರುತ್ತೆ. ಪೂರ್ವಜನ್ಮದಲ್ಲಿ ಕೈ ಕಟ್ಟಾಗಿರುತ್ತಲ್ಲ, ಅದು ಅವಳು ನೆಕ್ಸ್ಟ್ ಬರ್ತ್ಗೂ ಕೂಡ ಮಂಡುಬಟ್ಟು ಇರೋವಳೆ ಅವಳು ಹುಟ್ಟುತ್ತಾಳೆ. ಓಕೆ, ಅದು ಯಾರೋ ಒಂದು ಸೈಕ್ಯಾಟ್ರಿಕ್ಸ್ ಇರ್ಬೋದು. ಅವರು ಒಂದು 2000 ಹುಡುಗರದ್ದು ಪೂರ್ವಜನ್ಮಕ್ಕೆ ಕರ್ಕೊಂಡು ಹೋಗಿ ಅವ್ರ ಹಿಂದೆ ಏನೇನು ಯಾವ್ಯಾವ ಥರ ಹುಟ್ಟಿದ್ರು, ಯಾವ ಆಘಾತವನ್ನು ತಗೊಂಡು ಬಂದಿದ್ದಾರೆ ಅಂತ ಒಂದು ಬುಕ್ ಬರೆದಿದ್ದಾರೆ. ಆ ಬುಕ್ಕನ್ನ ನಾನು ಹುಡುಕ್ಬಿಟ್ಟು ನಿಮ್ಗೆ ನಾನು ಶೇರ್ ಮಾಡ್ತೀನಿ. ಆ ಥರ ನಮ್ಮ ಅಜ್ಜಿ ಕೂಡ ಅವ್ರ ಮೂಗಿನ ಆಪ್ರೇಷನ್ ಆಗಿತ್ತು ಹೋದ ಜನ್ಮದಲ್ಲಿ. ಅಂದರೆ ಹೋದ ಜನ್ಮ ಅಂದರೆ ಇವಾಗ ನೆಕ್ಸ್ಟ್ ಬರ್ತ್ ಕೂಡ ಆಗಿದ್ದಾರೆ. ನಮ್ಮ ಅಣ್ಣನ ಹೊಟ್ಟೆಲಿ ಹುಟ್ಟು ಬಂದಿದ್ದಾಳೆ. ಅವಳಿಗೆ ಮೂಗಿನ ಪ್ರಾಬ್ಲಮ್, ಇನ್ನೂ ಉಸಿರಾಟ ಪ್ರಾಬ್ಲಮ್ ಇದೆ. ಓಕೆ, ಹಿಂದಿನ ಜನ್ಮದಲ್ಲಿ ಆಘಾತ ಅಂದರೆ ಅದನ್ನು ಇಟ್ಕೊಂಡ್ಬಿಟ್ಟಿರ್ತಾರಲ್ಲ, ಅದು ಅವರ ನೆಕ್ಸ್ಟ್ ಬರ್ತ್ಗೂ ಹಾಗೆ ಬರ್ತಾ ಇರುತ್ತೆ. ಈ ಜನ್ಮದಲ್ಲಿ ಎಲ್ಲ ಹಾಸ್ಪಿಟ್ಲ್ ತೋರಿಸ್ತಾ ಇದ್ದಾರೆ, ಎಲ್ಲನೂ ಆಗ್ತಾಯಿದೆ, ಎಲ್ಲೂ ಅದು ಹುಷಾರಾಗ್ತಾ ಇಲ್ಲ, ಹಾಗೆ ಇದೆ ಅಂದರೆ ಅದು ಹಿಂದಿನ ಜನ್ಮದಿಂದ ತಗೊಂಡು ಬಂದಿರೋ ಟ್ರಾಮಾ ಅಂತಲೇ ನೀವು ಅದನ್ನು ಅಂದ್ಕೋಬೇಕು. ಓಕೆ, ಈಗ ನಾವು ಅವರ ಮಗಳಿಗೆ ಮಂದಬುದ್ಧಿ ಇರೋ ಹುಡುಗಿ ಹುಟ್ಟಿದೆ ಅಲ್ವಾ, ಅವರ ಮಗಳಿಗೆ ಅದು ನೆಕ್ಸ್ಟ್ ಜನ್ಮಕ್ಕೂ ಹೋಗುತ್ತಾ? ಡೆಫಿನೆಟ್ಲಿ ಹೋಗುತ್ತೆ ನೆಕ್ಸ್ಟ್ ಜನ್ಮಕ್ಕೂ. ಏನು ಮಾಡಬೇಕು? ನೆಕ್ಸ್ಟ್ ಜನ್ಮಕ್ಕೆ ಹೋಗಬಾರ್ದು ಅಂದರೆ ಏನು ಮಾಡಬೇಕು? ಈ ಜನ್ಮದಲ್ಲಿ ಅವಳ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸೆಟ್ ಆಗಿದೆ ಅಲ್ಲ, ಸೇವ್ ಆಗಿದೆ ಅಲ್ಲ, ಅದನ್ನು ಡಿಲೀಟ್ ಮಾಡಬೇಕು ನಾವು. ಡಿಲೀಟ್ ಹೆಂಗೆ ಮಾಡೋದು? ಅವಳಿಗೆ ಸಿಟ್ಟಿಂಗ್ ಕೊಡಬೇಕು. ಸಿಟ್ಟಿಂಗ್ ಅಂದರೆ ಟ್ರಾನ್ಸಲ್ಲಿ ತೊಗೊಂಡು ಹೋಗಬೇಕು. ಒಂದೇ ಸತಿ ಅಲ್ಲ, ಒಂದು ಸತಿ ಫಸ್ಟ್ ತೊಗೊಂಡ್ರೆ 1-2 ಮಂತ್ ಆದಮೇಲೆ ಮತ್ತೆ ಒಂದು ಸತಿ ತೊಗೊಂಡು ಹೋಗ್ಬೇಕು. ಅವಳು ಎಷ್ಟು ರಿಕವರ್ ಆಗ್ತಾ ಇದ್ದಾಳೆ ಅದನ್ನು ನೋಡಬೇಕು. ಆ ಥರ ಒಂದು 6 ಸಿಟ್ಟಿಂಗ್ ಆದರೂ ಆಗುತ್ತೆ. 6 ಸಿಟ್ಟಿಂಗು ಜಾಸ್ತಿ ದುಡ್ಡು ತೊಗೊಳ್ತಾರ ಅವ್ರ ಕಡೆಯಿಂದ ಅಂದ್ಕೋಬೇಡಿ. ಜಾಸ್ತಿ ದುಡ್ಡು ತೊಗೊಳ್ಳಲ್ಲ. ಎಲ್ಲ ಸಿಟ್ಟಿಂಗ್ ಸೇರಿಬಿಟ್ಟು 6 ಸಿಟ್ಟಿಂಗ್ ಸೇರಿಬಿಟ್ಟು ಕಮ್ಮಿ ದುಡ್ಡಲ್ಲಿ ನಾವು ಅವ್ರಿಗೆ ಅದನ್ನು ಪರಿಹಾರ ಮಾಡಿಕೊಡ್ತೀವಿ. ಯಾಕಂದರೆ ಅವರು ಸ್ವಲ್ಪ ಬಡವರು, ಅದಕ್ಕೆ ಅವ್ರದ್ದು ಹತ್ರ ನಾವು ಜಾಸ್ತಿ ದುಡ್ಡು ತೊಗೊಳ್ಳಲ್ಲ. ಆ ಹುಡುಗಿಗೆ ಒಳ್ಳೆಯದಾದರೆ ಅಷ್ಟೇ ಸಾಕು ಅಲ್ವಾ? ಆ ಹುಡುಗಿಗೆ ಇವಾಗ ಏನು ಮಾಡಬೇಕು? ಇವಾಗ ಒಂದು ಸಿಟ್ಟಿಂಗ್ ನಾವು ಕೊಟ್ಟಿದ್ದೀವಿ. ಓಕೆ, ಇನ್ನು ನೆಕ್ಸ್ಟ್ ಸಿಟ್ಟಿಂಗ್ 2 ಮಂತ್ ಆದಮೇಲೆ ಅವಳಿಗೆ ನೋಡಬೇಕು ಅವಳ ಮೈಂಡ್ ಎಷ್ಟು ಇದು ಆಗ್ತಾಯಿದೆ ಅಂತ ನೋಡಬೇಕು. ಓಕೆ, ಅವಳಿಗೆ ಪದೇ ಹೇಳಬಾರ್ದು ಅವಳ ಮುಂದೆ, ನಿನಗೆ ಬುದ್ಧಿ ಇಲ್ಲ, ನಿನ್ನ ಮಂದ ಬುದ್ಧಿ, ಈ ಥರ ಹೇಳಬಾರ್ದು. ಅವಳ ಹತ್ರ ನಾಲೆಜ್ ಇದೆ ಅನ್ನೋ ಥರನೇ ನಾವು ಆ್ಯಕ್ಟ್ ಮಾಡಬೇಕು ಎಲ್ಲರೂ. ನನ್ನ ಮನೆಯವ್ರಿಗೆಲ್ಲರಿಗೂ ಹೇಳಿದ್ದೀನಿ ಇವಾಗ. ಅವಳಿಗೂ ದೊಡ್ಡ ನಾಲೆಜ್ ಇದೆ ಅವಳ ಹತ್ರ, ಬುದ್ಧಿವಂತೆ ಅಂತ ಅನ್ನೋ ಥರನೇ ಆ್ಯಕ್ಟ್ ಮಾಡಬೇಕು ಅವಳ ಮುಂದೆ. 50-50 ಫುಲ್ಲು ರಿಕವರ್ ಆಗುತ್ತಾ? ಅದನ್ನು ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದರೆ ಅದು ಹಿಂದಿನ ಜನ್ಮದಿಂದ ಬರ್ತಾ ಇರೋದನ್ನು ನಾವು ಅದನ್ನು ತೆಗೆದು ಹಾಕಬೇಕು. ಸಿಟ್ಟಿಂಗ್ ಕೊಡ್ತಾ ಇರಬೇಕು. ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರೋದನ್ನು ಹೋಗಿಬಿಟ್ಟು ನಾವೇನು ಮಾಡಬೇಕು? ಡಿಲೀಟ್ ಮಾಡ್ತೀವಿ. ಅದು ನಿನ್ನ ಹಿಂದಿನ ಜನ್ಮದ್ದು, ಈ ಜನ್ಮಕ್ಕೆ ನೀನು ತಗೊಂಡು ಬರಬಾರ್ದು. ಅದು ಹಿಂದಿನ ಜನ್ಮಕ್ಕೆ ಬಿಟ್ಟು ಬರಬೇಕು. ಅವಳ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನಾವು ಅದನ್ನು ಹಿಂದಿನ ಜನ್ಮದಲ್ಲೇ ಬಿಡೋಕ್ಕೆ ನಾವು ಹೇಳ್ತೀವಿ. ರಿಕವರ್ ಆಗಿರ್ತಾಳೆ. ಅಥವಾ ಇಲ್ಲ ಅಂದರೆ ಅವಳು ನೆಕ್ಸ್ಟ್ ಜನ್ಮ ಏನು ಎತ್ತುತ್ತಾಳಲ್ಲ, ಆಗ ಒಂದು ಒಳ್ಳೆ ಬುದ್ಧಿವಂತ ಹುಡುಗ ಆಗಲಿ ಆ ಥರ ಆಗಿ ಹುಟ್ಟುತ್ತಾಳೆ. ಈ ನೆಕ್ಸ್ಟ್ ಜನ್ಮಕ್ಕೆ ಅವಳು ಕಟ್ಕೊಂಡು ಹೋಗಲ್ಲ. ಯಾಕಂದರೆ ಈ ಜನ್ಮದಲ್ಲಿ ಅದನ್ನು ನಾವು ಡಿಲೀಟ್ ಮಾಡ್ತಾಯಿದ್ದೀವಿ ಆ ಥರ. ಓಕೆ, ಹೇಗೆ ಕುಡಿತದ ಚಟ ಇರುತ್ತಲ್ಲ, ಅವ್ರಿಗೂ ಕೂಡ ನಾವು ಸಿಟ್ಟಿಂಗ್ ಕೊಡ್ತೀವಿ. 6 ಸಿಟ್ಟಿಂಗ್ ಆಗಲಿ 8 ಸಿಟ್ಟಿಂಗ್ ಆಗಲಿ. ಯಾಕಂದರೆ ಒಂದು ಸಿಟ್ಟಿಂಗ್ ಕೊಟ್ಟು ಎಷ್ಟು ಕವರ್ ಆಗ್ತಾ ಇದ್ದಾರೆ ಅದನ್ನು ನೋಡ್ತಾ ಹೋಗ್ತೀವಿ. ಹಾಗೆಯೇ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಹೋಗಿ ಪದೇ ಹೇಳಿದಾಗ ಅದು ಅಲ್ಲಿ ಸ್ಟಾಪ್ ಮಾಡಿಬಿಡುತ್ತೆ. ಓಕೆ, ನಿಲ್ಲಿಸಿಬಿಡುತ್ತೆ. ಅಥವಾ ಇದೇ ಜನ್ಮದಲ್ಲಿ ಯಾವುದೋ ಚಿಕ್ಕ ಹುಡುಗಿ ಇರೋವಾಗಲೇ ಅವಳ ಜೊತೆ ಒಂದು ಕೆಟ್ಟದ್ದು ನಡೆದಿದೆ
ಅಂದಾಗ ಆ ಹುಡುಗಿ ಕೂಡ ಮೈಂಡು ಸ್ವಲ್ಪ ಡಿಸ್ಟರ್ಬ್ ಇರುತ್ತೆ, ಸುಮ್ಮನೆ ಒಂಟಿಯಾಗಿರ್ತಾಳೆ, ಭಯ ಬೀಳ್ತಾ ಇರುತ್ತೆ. ಅಂಥ ಹುಡುಗಿರು ಇದ್ದರೆ, ಅಂಥವ್ರು ಯಾರಾದರೂ ಇದ್ದರೂ ಅವ್ರಿಗೂ ಕೂಡ ನಾವು ಏನು ಮಾಡಬೇಕು, ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಹೇಳಬೇಕು ಪದೇ ಪದೇ. ಓಕೆ, ಪದೇ ಪದೇ ಹೇಳಿಬಿಟ್ಟು ಅದನ್ನು ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿದಾಗ ಅವರು ತುಂಬ ಫುಲ್ಲು ರಿಕವರ್ ಆಗಿಬಿಡ್ತಾರೆ. ಓಕೆ, ಅಯ್ಯೋ ಏನು ಕಮ್ಮಿ ಇಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಎಲ್ಲ ಚೆನ್ನಾಗಿದೆ, ಆದರೂ ಸುಮ್ಮನೆ ಇರ್ತಾಳೆ, ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಅದು ಈ ಜನ್ಮದ್ದಲ್ಲ, ಅದು ಹಿಂದಿನ ಜನ್ಮದಿಂದ ಬಂದಿರೋ ಏನೋ ಒಂದು ಆಘಾತ ಇರುತ್ತೆ, ಅದಕ್ಕೋಸ್ಕರ ಅವರು ಆ ಥರ ಇರ್ತಾರೆ. ಓಕೆ, ಒಂದು ಪೋಸ್ಟ್ ಮಾರ್ಟಮ್ ಆಗಿರೋ ಒಂದು ಸೋಲ್ ಹಿಂದಿನ ಜನ್ಮದಲ್ಲಿ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿರ್ತಾರಲ್ಲ, ಅಂಥ ಒಂದು ಸೋಲ್ ಬೇಗನೆ ಅದು ಜನ್ಮ ತಗೊಂಡಿದೆ. ಬೇಗ ಜನ್ಮ ತಗೊಂಡ್ಬಿಟ್ಟು 120 ವಯಸ್ಸು ಇರ್ಬೋದು ಈ ಜನ್ಮಕ್ಕೆ. ಅದನ್ನು ನಾವು ಟ್ರಾನ್ಸಲ್ಲಿ ಕರ್ಕೊಂಡು ಹೋಗ್ತೀವಿ. ಯಾಕಂದರೆ ಅದಕ್ಕೆ ಬರೀ ಅದನ್ನು ಶರೀರ ಪೂರ್ತಿ ಪೇನ್. ಯಾಕಂದರೆ ಪೋಸ್ಟ್ ಮಾರ್ಟಮ್ ಮಾಡೋವಾಗ ಹೆಂಗೆಲ್ಲ ಅಡ್ಡಡ್ಡ ಎಲ್ಲ ಕಟ್ ಮಾಡಿರ್ತಾರಲ್ಲ ಹಾಸ್ಪಿಟಲಲ್ಲಿ, ಅದು ಏನು ಮಾಡಿದೆ, ನಿಂತ್ಕೊಂಡು ಅದ್ರ ಶರೀರನ ಆ ಥರ ಎಲ್ಲ ಕಟ್ ಮಾಡೋದು ನೋಡಿಬಿಟ್ಟು ಆ ಆಘಾತವನ್ನು ಎಲ್ಲಿಟ್ಕೊಂಡಿದೆ ಅದು ಸೋಲ್, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಮಾಡ್ಕೊಂಡು ಬಂದುಬಿಟ್ಟಿದೆ. ಓಕೆ, ಬಂದುಬಿಟ್ಟು ಇಲ್ಲಿ ಫುಲ್ ಬಾಡಿ ಪೇನ್ ಅದಕ್ಕೆ ಎಲ್ಲ ಹೆಂಗೆ ಅಡ್ಡಡ್ಡ ಉದ್ದುದ ಕಟ್ ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ, ಅದೆಲ್ಲ ಬಾಡಿ ಪೇನ್. ಅದಕ್ಕೆ ಎಲ್ಲ ಕಡೆ ತೋರಿಸಿದ್ರು ಹುಷಾರಾಗ್ತಾಯಿಲ್ಲ. ಅದನ್ನು ಟ್ರಾನ್ಸಲ್ಲಿ ಕರ್ಕೊಂಡು ಹೋದಾಗ ಆ ಒಂದು ಆಘಾತ ಏನಾಗ್ತಾಯಿದೆ ನೀನು ಪೂರ್ವಜನ್ಮದಲ್ಲಿ ನೋಡು ಅಂದಾಗ, ಡೆತ್ ಆಗ್ತಾ ಇರೋ ಟೈಮಲ್ಲಿ ಅದರ ಒಂದು ಪೋಸ್ಟ್ ಮಾರ್ಟಮ್ ಮಾಡೋವಾಗ ಅದರ ಶರೀರನ ಯಾವ್ಯಾವ ರೀತಿ ಇದು ಮಾಡ್ತಾಯಿದ್ದಾರೆ, ಅಲ್ಲಿ ಪೇನ್. ಅದಕ್ಕೆ ಅಲ್ಲಿ ನಾವು ಬಿಟ್ವಿ, ಅದನ್ನು ಸ್ವಲ್ಪ ಟೈಮ್ ಬಿಡ್ತೀವಿ. ಆ ಪೇನ್ ಮತ್ತೆ ಇನ್ನೊಮ್ಮೆ ಆ ಪೇನನ್ನು ಆ ನೋವನ್ನು ಅನುಭವಿಸ್ಬೇಕು. ಅದು ಆದಮೇಲೆ ಏನು ಬರುತ್ತಲ್ಲ, ರಿಯಲ್ಲಾಗಿ ಆದಮೇಲೆ ಅದು ರಿಲೀಫ್ ಆಗುತ್ತೆ. ಓಕೆ, ಅಲ್ಲಿಂದ ಬಿಟ್ಬಿಡುತ್ತೆ. ಆ ಥರ ಬಿಡಿಸ್ತೀವಿ ನಾವು. ಅದೇನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ತೊಗೊಂಡು ಬಂದಿರುತ್ತಲ್ಲ, ಅದನ್ನು ಡಿಲೀಟ್ ಮಾಡಿದಾಗಲೇ ಅವರು ಈ ಜನ್ಮಕ್ಕೆ ಫ್ರೆಶ್ ಆಗಿ ಜೀವನ ಮಾಡೋದಕ್ಕೆ ಸಾಧ್ಯ. ಹೆಚ್ಚಾಗಿ ಈ ಜನ್ಮಕ್ಕೆ ಬಂದಿರೋರು ಯಾವ ಟೈಮಲ್ಲಿರೋ ಟ್ರಾಮಾ ತೊಗೊಂಡು ಬರ್ತಾರೆ ಅಂದರೆ, ಯಾವಾಗ ಡೆತ್ ಆಗ್ತಾ ಇರುತ್ತಲ್ಲ, ಅದು ಆಘಾತ ಆಗ್ತಾ ಇರುತ್ತೆ. ಆಘಾತ ಅಂದರೆ ಹಿಂದಿನ ಜನ್ಮದಲ್ಲಿ ತುಂಬ ಜನ ಗುಡ್ಡದಿಂದ ಕೆಳಗಡೆ ಬೀಳೋ ಜನನೇ ಜಾಸ್ತಿ ಸೋಲ್ಗಳು. ಈ ಥರ ಬೆಂಕಿಲಿ ಹೋಗಿ ಸುಟ್ಕೊಂಡು ಸಾಯ್ತಾ ಇರೋದು, ಅಕಸ್ಮಾತಾಗಿ ಬೆಂಕಿ ಹತ್ತಿರೋ ಸೋಲ್ಗಳಾಗಲಿ, ಅಥವಾ ನೀರಿಗೆ ಬಿದ್ದು ಇದಕ್ಕೆ ಬರದೇ ಇರೋ ಸೋಲ್ಗಳಾಗಲಿ, ಈ ಥರ ಎಲ್ಲ ಸೋಲ್ಗಳು, ಆತ್ಮಗಳು ಈ ಜನ್ಮಕ್ಕೆ ಬಂದು ನೀರಿನ ಕಂಡ್ರೆ ಭಯ. ಆಮೇಲೆ ಆಕ್ಸಿಡೆಂಟ್ ಆಗಿರುತ್ತಲ್ಲ, ಅವರು ಕೂಡ ರೋಡ್ ದಾಟಬೇಕಂದ್ರೇ ಅವ್ರಿಗಾಗಲ್ಲ. ಅಂಥವ್ರ ಒಂದು ಭಯ ಏನಿರುತ್ತಲ್ಲ ಅವ್ರಿಗೆ, ಅದೆಲ್ಲ ಹೋಗ್ಲಾಡಿಸ್ಬಿಟ್ಟಿವಿ ನಾವು, ಹೋಗ್ಲಾಡಿಸ್ತೀವಿ. ಅದೆಲ್ಲ ರಿಕವರ್ ಆಗುತ್ತೆ. ಆಘಾತ ಸಾಯೋ ಟೈಮಲ್ಲಿ ಅವರು ಅದನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಡ್ತಾರೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಓಕೆ, ಇವಾಗ ನೀವು ಹೋಗ್ತಾ ಇದ್ದೀರಾ ರೋಡ್ ಮೇಲೆ, ಒಂದು 4-5 ನಾಯಿಗಳು ಬಂದುಬಿಟ್ಟು ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ಅದನ್ನು ಅನುಭವಿಸಿ. ಅದು ಅಟ್ಯಾಕ್ ಮಾಡ್ತಾ ಇರೋವಾಗ ಏನಾಗ್ತಾಯಿದೆ, ಭಯ. ಆ ಭಯ ಏನಿದೆ ಅಲ್ಲ, ಇನ್ನೊಮ್ಮೆ ಇದೇ ಜನ್ಮದಲ್ಲಿ ಯಾವ ನಾಯಿ ಕಂಡ್ರೂ ನಿಮಗೆ ಭಯ ಪಡೋದಕ್ಕೆ ಶುರು ಮಾಡ್ತೀರಾ. ಅದೇನಾಗಿರುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಅದೇನು, ಆಘಾತ, ಅಟ್ಯಾಕ್, ಶಾಕ್, ಇದೆಲ್ಲ ಎಲ್ಲಿ ನಿಮ್ಮ ಒಳ ಮನಸ್ಸಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಅದನ್ನು ಡಿಲೀಟ್ ಮಾಡೋದು ಅಷ್ಟೇ, ಮತ್ತೇನಿಲ್ಲ. ಅದು ಡಿಲೀಟ್ ಮಾಡಿದಾಗ ಎಲ್ಲ ರಿಕವರ್ ಆಗುತ್ತೆ, ಹೋಗ್ಬಿಡುತ್ತೆ ಎಲ್ಲನೂ. ಒಬ್ಬೊಬ್ಬರಿಗೆ ಬೇಗ ಹೋಗ್ಬಿಡುತ್ತೆ, 1-2 ಸಿಟ್ಟಿಂಗಲ್ಲೇ ಹೋಗುತ್ತೆ. ಒಬ್ಬೊಬ್ಬರಿಗೆ ಒಂದು 5-6 ಸಿಟ್ಟಿಂಗ್ ಆದರೂ ಆಗುತ್ತೆ. ಓಕೆ, ಸಬ್ಕಾನ್ಷಿಯಸ್ ಮೈಂಡ್, ಒಳ ಮನಸ್ಸಲ್ಲಿ ನೀವು ಎಷ್ಟು ಜನ್ಮ ಹುಟ್ಟಿದ್ದೀರಾ, ಹಿಂದೆ ಏನೇನು ಪಾಠ ಕಲ್ತಿದ್ದೀರಾ, ಏನೇನು ನೋವುಗಳನ್ನು ಅನುಭವಿಸಿದ್ದೀರಾ. ಓಕೆ, ಈ ಜನ್ಮದಲ್ಲಿ ಏನೇನು ಅದೆಲ್ಲ ಗೊತ್ತಿರುತ್ತೆ. ಅದಕ್ಕೆ ಎಲ್ಲನೂ ಎಲ್ಲಿ ಸ್ಟೋರ್ ಆಗಿಬಿಟ್ಟಿರುತ್ತೆ. ಓಕೆ, ಆ ಸ್ಟೋರ್ ಆಗಿರುತ್ತಲ್ಲ, ಈ ಜನ್ಮಕ್ಕೆ ಏನಾದರೂ ತೊಂದರೆ ಆಗ್ತಾ ಇರುತ್ತಲ್ಲ, ಅದನ್ನೇ ಪಾಯಿಂಟ್ ಹಿಡ್ಕೊಂಡು ನಾವು ಅದೇ ಜನ್ಮಕ್ಕೆ ಹೋಗ್ತೀವಿ. ಯಾವ ಜನ್ಮದಲ್ಲಿ ಅದು ನಿಮ್ಮ ಜೊತೆ ಆಗ್ತಾಯಿದೆ. ಸಪೋಸ್ ನಿಮಗೆ 3 ಜನ್ಮಗಳ ಹಿಂದೆ ನಡೀತಾ ಇದೆ ಘಟನೆ,
ಓಕೆ, ಅದನ್ನು 3 ಜನ್ಮನೂ ಹುಟ್ಟಿಬಿಟ್ಟು ಅದನ್ನು ಅನುಭವಿಸ್ತಾ ಬರ್ತಾ ಇದ್ದೀರಾ. ಈ ಜನ್ಮಕ್ಕೂ ಬಂದು ಅನುಭವಿಸ್ತಾ ಇರ್ತೀರ ಅಂದ್ಕೊಳ್ಳಿ. ಈಗ ನಾವು ನಿಮ್ಮನ್ನು ಟ್ರಾನ್ಸಲ್ಲಿ ತಗೊಂಡು ಹೋದಾಗ ಇವಾಗಿರೋ ಈ ನೋವಿಗೆ ಯಾವ ಜನ್ಮದಲ್ಲಿ ಏನಾಗ್ತಾ ಇದೆ ನೋಡು ಅಂತ ಹೇಳಿದಾಗ ಕರೆಕ್ಟಾಗಿ ಅದೇ ಜನ್ಮಕ್ಕೆ ಹೋಗಿ ನೀವು ನಿಂತ್ಕೋತೀರ. ಏನು ನಡೀತಾ ಇದೆ ಅದನ್ನು ನೋಡ್ತಾ ಇರ್ತೀರ. ಓಕೆ, ರಿಯಲ್ಲಾಗಿ ಅನುಭವಿಸ್ತೀರ. ಅದನ್ನು ಅನುಭವಿಸ್ದಾಗ ಬಿಡ್ತೀವಿ ನಾವು. ಯಾಕಂದರೆ ಆ ಪೇನನ್ನು ವಾಪಸ್ ಇನ್ನೊಮ್ಮೆ ನೀವು ಅನುಭವಿಸಿ ಯಾವಾಗ ಹೊರಗಡೆ ಬರ್ತೀರಲ್ಲ ಆಗ ರಿಲೀಫ್ ಆಗುತ್ತೆ. ಓಕೆ, ಸರಿ. ಇವತ್ತು ನಸ್ಕು 4 ಗಂಟೆಗೆ ನಾನು ಬಂದಿದ್ದೀನಿ, ಊರಿಗೆ ಬಂದಿದ್ದೀನಿ ವಾಪಸ್ ಡೆಲ್ಲಿಗೆ. ಯಾರ್ಯಾರು ಅಪಾಯಿಂಟ್ಮೆಂಟ್ ತೊಗೊಂಡಿದ್ರಿ ಅವರು ಪ್ಲೀಸ್ ಕಾಲ್ ಮಾಡಿ. ಇನ್ನೂ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಕ್ಲಾಸ್ ನಮ್ಮದು ಯಾವ ಸ್ಟಾರ್ಟ್ ಆಗುತ್ತೆ ಅಂದರೆ ಜನಗಳು ಯಾವುದು ಹೇಳ್ತಾರೆ, ಆಟೋಮೆಟಿಕ್ ರೈಟಿಂಗ್ ಆಗಲಿ ಅಥವಾ ನಮ್ಮನ್ನು ಬಿಟ್ಟು ಹೋಗಿರೋರಿಗೆ ಯಾವ ರೀತಿ ನಾವೇ ಖುದ್ದಾಗಿ ಕಾಂಟ್ಯಾಕ್ಟ್ ಆಗೋದು. ಆಟೋಮೆಟಿಕ್ ರೈಟಿಂಗ್ ಅಂದರೆ ಅವ್ರ ಜೊತೆನೇ ನಾವು ಕನೆಕ್ಷನ್ ಆಗೋದು. ಅದು ಕ್ಲಾಸ್ ಇಡ್ಬೋದು ನಾನು. ಅಥವಾ ಅವ್ರ ಜೊತೆ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಆಗೋದು, ಅವರ ಮೆಸೇಜ್ಗಳನ್ನು ಯಾವ ರೀತಿ ನಾವು ರಿಸೀವ್ ಮಾಡಬೇಕು, ಅವ್ರು ಯಾವ ಮೆಸೇಜ್ನ ನಮಗೆ ಕಳಿಸ್ತಾ ಇದ್ದಾರೆ ಅದನ್ನು ಹೇಗೆ ತಿಳ್ಕೊಳ್ಳೋದು, ಈ ಥರ ಒಂದು ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋದು ಅದನ್ನೇ. ಯಾರಾದರೂ ಆ್ಯಡ್ ಆಗಬೇಕಾದ್ರೆ ಆ್ಯಡ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸರಿ. ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.